ಹಿರಣ್ಯ ಅವರು ಸ್ವಲ್ಪ ಬಂದೇವ ಟೀಮ್ ಒಳಗ ಮಾಡ್ತಾ ಇರೋದು ಇವತ್ತು ನಮ್ಮ ಮಾರ್ಗದರ್ಶಕರು ಇವರು. ಹಾಗಾಗಿ ಇವರಿಂದ ಮುಂದೆ ಯಾರು ಹೋಗಂಗಿಲ್ಲ, ನನ್ನಿಂದ ಹಿಂದೆ ಯಾರು ಇರಂಗಿಲ್ಲ, ಮಧ್ಯದಲ್ಲಿ ಮಾಡ್ಕೊಂಡು ಹೋಗೋಣ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ಕಣ್ಣ ಮಿಂಚು ನೋಟದಲ್ಲಿ ಕಂಡೆ ಪ್ರೇಮ ದೀಪ, ನಿನ್ನ ತುಂಟ ಹೂನಗೆಯಲ್ಲಿ ಏನೋ ಏನೋ ಭಾವ, ನಿನ್ನ ತುಂಟ ಹೂನಗೆಯಲ್ಲಿ ಏನೋ ಏನೋ ಭಾವ, ನಗೆಯು ತಂದ ಮೋಡಿಯಲ್ಲಿ ತನ್ನ ಜೀವ, ನಿನ್ನ ತುಂಟ ಹೂನಗೆಯಲ್ಲಿ ತಂಪಿನಲ್ಲಿ ನಿನ್ನ ಮಡಿಲ ಹಾಸಿಗೆಯಲ್ಲಿ ತಲೆಯನಿಟ್ಟು ಮಲಗಿರುವಾಗ ಸ್ವರ್ಗ ಅಲ್ಲೇ ಕಾಣುವೆ, ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ಕಣ್ಣ ಮಿಂಚು ನೋಟದಲ್ಲಿ ಕಂಡೆ ಪ್ರೇಮ ದೀಪ, ನಿನ್ನ ಕಣ್ಣ ಕನ್ನಡಿಯಲ್ಲಿ. ಹಸಿರು ಎಲೆಯ ಸೀರೆ ಧರಿಸಿ ಹೂವ ತಿಲಕ ಹಣೆಯಲ್ಲಿ ಇರಿಸಿ, ಹಸಿರು ಎಲೆಯ ಸೀರೆ ಧರಿಸಿ ಹೂವ ತಿಲಕ ಹಣೆಯಲ್ಲಿ ಇರಿಸಿ, ಒಲಿದು ಬಂದವನ ದೇವತೆಯೋ ಸೊಬಗು ಏನ ಹೇಳಲಿ, ನಿನ್ನ ಚೆಲುವ ನೋಡಿ ನೋಡಿ ಮನಸೋದೆ, ನಿನ್ನ ತುಂಟ ಹೂನಗೆಯಲ್ಲಿ ಏನೋ ಏನೋ ಭಾವ, ನಗೆಯು ತಂದ ಮೋಡಿಯಲ್ಲಿ ನಲಿಯುತ್ತ ಜೀವ, ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ. Wahid.
ಎಲ್ಲಾದರೂ ಹೋಗು ಮರೆಯಾಗು ಮೊರೆ ಹೋಗು ನಿನ್ನನ್ನು ಬಿಡದು ಬಾಂಧವ್ಯ ಬಿಡದು ಮಮತೆಯ ಬಾಂಧವ್ಯ ಎಲ್ಲಾದರೂ ಹೋಗು ಮರೆಯಾಗು ಮೊರೆ ಹೋಗು ನಿನ್ನನ್ನು ಬಿಡದು ಬಾಂಧವ್ಯ ಬಿಡದು ಮಮತೆಯ ಬಾಂಧವ್ಯ ಸಿಡಿದಿದೆ ಆಘಾತ ಎಲ್ಲೋ ತಪ್ಪಿದೆ ಎಲ್ಲೋ ಒಪ್ಪಿದೆ ಎಲ್ಲೋ ಸಿಡಿದಿದೆ ಆಘಾತ ಎಂತೇನೆ ಇರಲಿ ತೀರಲು ಈ ಕತೆ ಬಿಡುವುದೇ ಕರುಳಿನ ಸೆಳೆತ ಎಲ್ಲಾದರೂ ಹೋಗು ಮರೆಯಾಗು ಮೊರೆ ಹೋಗು ನಿಮ್ಮನು ಬಿಡದು ಬಾಂಧವ್ಯ ಬಿಡದು ಮಮತೆಯ ಬಾಂಧವ್ಯ ಎಲ್ಲಾದರೂ ಹೋಗು ಭಯದುರುಳು ಕೈ ಬೀಸಿ ಹಿಡಿಯಲಿದೆ ತಾಯಿ ಕರುಳು ಕಾಪಾಡೆ ಕೈಯೊಡ್ಡಿದೆ ವಾತ್ಸಲ್ಯದ ಪಾಶ ಬಾರೆಲ್ದಿದೆ ತಲೆ ಕಾಯಲಿರುವೆ ನಾನೆಲ್ದಿದೆ ತಾಯಿಗೆ ಉಸಿರಿಲ್ಲ ಕರುಳಿಗೆ ಸಾವಿಲ್ಲ ಮುಗಿಸಿದೆ ಅದರ ಕರ್ತವ್ಯ ಎಲ್ಲಾದರೂ ಹೋಗು ಮರೆಯಾಗು ಮೊರೆ ಹೋಗು ನಿನ್ನನ್ನು ಬಿಡದು ಬಾಂಧವ್ಯ ಬಿಡದು ಮಮತೆಯ ಬಾಂಧವ್ಯ ಎಲ್ಲಾದರೂ ಹೋಗು ಮಹಾತ್ಮ ಗಾಂಧಿಯವರು ಈ ಸಂಡೂರಿಗೆ ಬಂದು ಈ ಜಾಗನ ನೋಡಿದ್ರು. ನೋಡಿ ತುಂಬ ಖುಷಿ ಆಯಿತು ಅವ್ರಿಗೆ. ಆವಾಗ ಇದಕ್ಕೆ ಹೆಸರು ಸಿ ಸಂಡೂರ್ ಇನ್ ಸೆಪ್ಟೆಂಬರ್ ತಿಂಗಳಲ್ಲಿ ಬಂದು ಸಂಡೂರ್ನ ನೋಡಿ ಅಂತ ಹೇಳಿದ್ರು. ಆವಾಗಿಂದ ಈ ಜಾಗದ ಹೆಸರು ಈ ವ್ಯೂ ಪಾಯಿಂಟ್ಗೆ ಸಿ ಸಂಡೂರ್ ಇನ್ ಸೆಪ್ಟೆಂಬರ್ ಅಂತ ಹೆಸರಿಟ್ಟು. ಸೊ ನೀವುಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಬಂದು ಸಂಡೂರು ನೋಡಿ. ಸುಂದರವಾದಂಥ ಪ್ರಕೃತಿ, ಕೋತಿಗಳಿದ್ದಾವೆ ಇಲ್ಲಿ ತುಂಬ. ಹುಷಾರು. Say hi to everybody. Hi.
ಓಕೆ ಫ್ರೆಂಡ್ಸ್, ಯೋ ಚೆನ್ನಾಗಿದೆ. ಬಂದೆ ಬಂದೆ ಬಂದೆ. ಮೇಡಮ್ ಒಂದು ನಿಮಿಷ, ಮೈನಿಂಗ್ ಹಂಗೆ ಟರ್ನ್ ಮಾಡಿ ನೋಡಿ. ನಾವು ಬಂದಂಥ ದಾರಿ, ಆ ಕೆರೆ ಇದೆಯಲ್ಲ, ಈ ಜಂಕ್ಷನಲ್ಲಿ ನಮ್ಮದು ವ್ಯಾನ್ ನಿಂತಿದೆ. ಸೊ ಫ್ರಮ್ ಹಿಯರ್ ವಿ ಸ್ಟಾರ್ಟೆಡ್ ಅವರ್ ಟ್ರೆಕ್. ಈ ಕಾಡು ಒಳಗಡೆ ದಾರಿ ಕಾಣುತ್ತೆ ಇಲ್ಲಿ ಸರ್, ಸ್ವಲ್ಪ ವಾಪಸ್ ಹೋಗ್ಬೇಕು ಹಂಗೆ ಒಂದು ಪಕ್ಕ. ಸೊ ಈಗ ಈ ಕಾಡು ಮಧ್ಯದಿಂದ ರೋಡೇನೇ ಅದು ಸರ್. ಒಂದು ಸೆಕೆಂಡ್ ಸರ್, ರೋಡೇ ಇದೆ ಅಲ್ಲಿ, ಜೀಪ್ ರೋಡ್ ಥರನೇ ಇದೆ. ಅದರೊಳಗಡೆಯಿಂದ ಬಂದು ನಾವು ಸರ್, ಒಂದು ನಿಮಿಷ ಈ ಕಡೆ ಬನ್ನಿ ಸರ್. ಇಲ್ಲಿ ಕಾಣುತ್ತೆ, ಇಲ್ಲಿ ರೋಡ್ ಕಾಣುತ್ತೆ. ಅಲ್ಲಿಂದ ಬಂದು ಅಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗೋದು. ಅಲ್ಲಿಂದ ಮೇಲೆ ಪೀಕ್ ಇಲ್ಲಿಗೆ ಬರುತ್ತೆ ಸರ್, ಇಲ್ಲಿಗೆ ಬರುತ್ತೆ ಗಾಡಿ. ಇಲ್ಲಿ ಡಿವೈಡ್ ಆಗುತ್ತೆ ಸರ್, ಮೇಲೆ ಇಲ್ಲಿ ಅಲ್ಲೆಲ್ಲ ಸೈನಿಕರು ಅಲ್ಲಿ ಡಿವೈಡ್ ಆಗುತ್ತೆ, ಅಲ್ಲಿಂದ ಇಲ್ಲಿ ಬರುತ್ತೆ. ಇದು ಮೇಲೆ ದೋಣಿ ಮಲೆ ಫಾರೆಸ್ಟ್ ಪೀಕ್ ಬಂದಿದ್ದೀವಿ. ಇಲ್ಲಿಂದ ವ್ಯಾಲಿ ವ್ಯೂ, ಅದು ಗುಡಿ ಕಡಗಬೇಕು. ಇದು ಆ ಗುಡ್ಡ ಐತಲ್ಲ, ಆ ಸರಿನಾಗ ಹೋಗ್ಬೇಕು ಭೈರವತಿ ಅಂತ. ಅಂದ್ರೆ ಅಲ್ಲಿಗೆ ದಾರಿ ಇರೋದ, ದಾರಿ ಇಲ್ಲ. ಮತ್ತೆ ನೀವು ಏನ ಬಗ್ಗೆ ಬರ್ಬೇಕು. ಬಗ್ಗೆ ಎಲ್ಲ ಹಿಂಗೆ ಪೂರ್ತಿ ಮೊಣಕಾಲ ನೀವು ಗೋ ಫಾರ್ ಟೆಂಪಲ್ ಹೋಗೋಣ, NMDC ಹೋಗೋಣ, ಬರೋಣ. NMDC ಅದೇ ನೋಡ್ರಿ, NMDC ಹೋಗೋಣ ಬನ್ನಿ. ಅಲ್ಲಿ ಹೋಗ್ಬೇಕಾ ಟವರ್ ಹತ್ರ? ಓ, ಇದು ದೋಣಿ ತರ ಇದೆಯಲ್ಲ, ಅದಕ್ಕೆ ದೋಣಿ ಅಂತಾರ. ಓಕೆ, ನೋಡಿ ಹಿಂದ್ಗಡೆ ಆ ದೋಣಿ ತರ ಕಾಣಿಸ್ತಾ ಇದೆಯಲ್ಲ ಪೂರ್ತಿ ಹಿಂದ್ಗಡೆ, ಅದರಿಂದಾನೇ ಇದಕ್ಕೆ ದೋಣಿ ಮಲೈ ಅಂತ ಹೆಸರು ಬಂದಿತ್ತು ಅಂತ ಹೇಳ್ತಾರೆ. ಮ್ಯೂಸಿಕ್ ಅದಕ್ಕೊಂದು ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಬಿಡಬೇಡ ಮ್ಯೂಸಿಕ್. ವೀರಭದ್ರ ವೀರಭದ್ರ ಆಫ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು ರೋಡಲ್ಲಿ ಹೋಗ್ತೀವಿ ಅಂತಂದ್ರೆ ಹಿಂದ್ಗಡೆ ರೋಡ್ ಇದೆ, ಹಿಂದ್ಗಡೆ ರೋಡ್ ಇದೆ. ಅಲ್ಲಿ ಜಾಸ್ತಿ ಹೇಳ್ಬೇಡಿ ಬೆಂಗಳೂರಿಸ್ಗೆ. ರೋಡ್ ಮಾಡ್ತಾರೆ ಹೌದಲ್ಲ, ಮಾಡ್ತಾರೆ. ಏನು ಮೇಲ್ಗಡೆ ಎಲ್ಲಿ ಹೋಗ್ತಿರೋ ಬಟ್ ಇದೇ ಸರ್ಕಲ್ ಸರ್ಕಲ್ ಅವರು ಮೇಲ್ಗಡೆ ಹೋಗಿ ಒಂದು ಪೀಕಲ್ ಬರ್ತೀವಿ. ಮೇಲಕ್ಕೆ ಹೋಗಲ್ಲ, ಬಟ್ ಡೌನ್ ಅಲ್ಲಿ. ಬಟ್ ನಾವು ಆ ಬೆಲ್ಟ್ ಅಲ್ಲಿ ಬಂದ್ರೆ ತಿಮ್ಮಪ್ಪ
ತಿಮ್ಮಪ್ಪನ ಬೆಟ್ಟದ ದೇವಾಲಯದಿಂದ ಸ್ವಲ್ಪ ಮುಂದೆ ಹೋದರೆ ಕೋಟೆ ಇದೆ. ಆ ಕೋಟೆ ಕಡೆ ಈಗ ಹೋಗ್ತಾ ಇದ್ದೀವಿ ಚಾರಣ. ತಿಮ್ಮಪ್ಪನ ಬೆಟ್ಟ ಮೇಲಿಂದ ಕೆಳಗಡೆ ಕಾಣಿಸ್ತಾ ಇರೋ ಜಿಂದಾಲ್ ವಿಲೇಜ್, ಸುತ್ತಮುತ್ತ ಮುರಾರಿಪುರ ಅಂತ ಇದು. ಓಕೆ, ತಿಮ್ಮಪ್ಪನ ಬೆಟ್ಟದ ಮೇಲೆ ಇರೋ ಕೋಟೆಯಿಂದ ಹೋಗ್ತಾ ಇದ್ದೀವಿ. ಎಲ್ಲ ಒಂದು ಚಿಕ್ಕ ಒಂದು ಪುಷ್ಕರಣಿ ಥರ ಇದೆ. ಇದು ಪುಷ್ಕರಣಿ ಮುಂದೆ ಹೀಗೆ ಹೋಗ್ತಾ ಮುಂದೆ ಬಂದರೆ ಇಲ್ಲಿ ನಮ್ಮ ಹಿಂದ್ಗಡೆ ಎಲ್ಲ ದೂರದ ಊರುಗಳು ಎಲ್ಲ ಕಾಣಿಸ್ತಾ ಇದೆ. ಇದು ಸುಮಾರು 400 ವರ್ಷ ಹಳೆಯದಾದರೂ ಬಗುಂಡು. ಇಲ್ಲಿ ತಿಮ್ಮಪ್ಪನ ಬೆಟ್ಟ, ಸಂಡೂರು ತಿಮ್ಮಪ್ಪನ ಬೆಟ್ಟದ ಹತ್ರ ಇವರು ನೋಡಿ ಚಟ್ನಿ ಮಾಡ್ತಿದ್ದಾರೆ. ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಟೊಮೆಟೊ ಕಾಯಿಯಿಂದ ಚಟ್ನಿ ಆಗ್ತಾ ಇದೆ. 400 ವರ್ಷ ಹಳೆಯ ಕಲ್ಲು. ಚಿತ್ರಾನ್ನ ನಿಮ್ ಜೋಡಿ ತುಂಬಾ ಚೆನ್ನಾಗಿದೆ. ಮತ್ತ ಚಿತ್ರಾನ್ನ ಜೊತೆಗೆ ಓಹೋ ಸೂಪರ್. ಬಂತು, ಫುಲ್ ಬಂತು ನೋಡಿ ಈಗ. ಆಯ್ತಾ, ಪೂರ್ತಿ ಎಲ್ಲಾನು ಬಂತು. ಎಲ್ಲ ಸುತ್ತಮುತ್ತ ಒಂದು ಇಲ್ಲಿ ರಿಜ್ವಾಕ್ ಕೋಟೆ ಗೋಡೆ ಮೇಲೆ ಇದು ಈಗ ಮುಂದೆ ಇಷ್ಟೇ ಜಾಗದಲ್ಲಿ ಹೋಗ್ಬೇಕು ಮುಂದೆ. ಇಲ್ಲಿಂದ ಅದ್ಭುತ ರಮಣೀಯ ಬೆಟ್ಟದ ದೃಶ್ಯಗಳು. ಇಲ್ಲೆಲ್ಲ ನಮ್ಮ ಚಾರಣಿಗರು ಕೋಟೆಯ ಮೇಲೆ ಚಿಕ್ಕ ದಾರಿ ಹುಡುಕಿಕೊಂಡು ಹೋಗುತ್ತಿದ್ದಾರೆ. ಅಲ್ಲಿ ಓಹೋ ಇಲ್ಲಿ ಹೀಗೆ ಮುಂದೆ ಹೋಗ್ಬೇಕು. ಈ ಕಲ್ಲು ಅಡಾದಿಡಿ ಕಲ್ಲುಗಳ ಗೋಡೆ ಮೇಲೆ ನಡೆಯುವುದೇ ಒಂದು ವೈಖರಿ. ಹೇಳ್ತಿರೋ ಗುಜು? ಬಾಯ್ ಈ ಕಡೆ ಬೈ ಮಾಡ್ತಾ ಹೋಗಿ. ಎಲ್ರು ಈ ಕಡೆ ಬೈ ಮಾಡ್ತಾ ಹೋಗಿ. ಹೋಗಿ. ರೈಟ್. ನೋಡಿ ಅಲ್ಲಿ ನಮ್ಮ ಸೇನಾಧಿಪತಿಗಳ ಸಹಿತ ಎಲ್ಲರೂ ಅಲ್ಲಿ ಕೋಟೆಯ ಮೇಲೆ ನಿಂತಿದ್ದಾರೆ. ನೋಡಿ ಹಿಂದುಗಡೆ ನೋಡಿ ಸೂಪರ್ ಆಗಿದೆ ವ್ಯೂಸ್ ಎಲ್ಲ. ಸಂಡೂರಿನಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಇರಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಬೇಕಾದ್ದು. ನೋಡಿ ನಮ್ಮ ಬಳ್ಳಾರಿಯಲ್ಲಿ ಇಷ್ಟೆಲ್ಲ ಇದೆ. ನೋಡಿ ಈಗ ಹೀಗೆ ಹೋಗ್ತಾ ಇರ್ಬೇಕು. ಹೋಗ್ತಾ ಇದ್ರೆ ಸಿಗುತ್ತೆ ದಾರಿ. ಹಾಗೆ ಕೋಟೆ ಇಲ್ಲಿಂದ ಇದು ಚೆನ್ನಾಗ್ ಬರುತ್ತೆ ನೋಡಿ. ನೋಡಿ ಹಾಗೆ ಇಲ್ಲಿ ಕೆಳಗೆ ಹೀಗೆ ಹೋಗ್ತಾರೆ. ಅಲ್ಲ ಹೊತ್ಕೊಂಡು ಹಂಗೆ ರೈಟ್. ವೆಲ್ ಡನ್.
ಅಲ್ಲೇ ಮಾಡ್ಬೇಕು. ಊಟ ಮಾತ್ರ ನಮಗೆ ಅಕಾಮಡೇಷನ್ ಅರ್ಧ ಕಾಸ್ಟ್ ಹಾಕಿ ಕೊಡ್ತಾರೆ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮಾತನ್ನ ಸ್ಥಳಕ್ಕೆ ಸ್ವಾಗತ. ಇನ್ನು 8 ಕಿಲೋಮೀಟರ್ ದೂರ ಇದೆ ಸಂಡೂರು. ಈಗ 7:20 ನಿಮಿಷ ಕಲಿತೀವಿ. ಜಾಸ್ತಿ ಲೇಟ್ ಮಾಡ್ಕೊಡ್ದೆ ಆಗಿರ್ಬೇಕು ರೆಡಿಯಾಗಿ. ನೀವು ರೂಮ್ ಎಂಟ್ರಿ ಆಗಿದ್ದ ಅರ್ಧ ಗಂಟೆ ಚಾಣದಿಂದ ಸ್ವಲ್ಪ ದೂರ ಬಂದಿದ್ದೀವಿ. ಇದು ಕಾಡು ಮೇಲೆ ಬೆಟ್ಟ ಕಾಣಿಸ್ತಾ ಇದೆ, ಅದೇ ತಿಮ್ಮಪ್ಪನ ಬೆಟ್ಟ. ತಿಮ್ಮಪ್ಪನ ಬೆಟ್ಟಕ್ಕೆ ಹತ್ತಾ ಇದ್ದೀವಿ.